ಬಂಧುಗಳೇ ನಮಸ್ಕಾರ. ವಾಸ್ತು ಬೈ ಅಶೋಕ್ ರಾವ್. ನಾವು ಒಂದು ನಿವೇಶನ ತೆಗೆದುಕೊಂಡ್ವಿ, ಮನೆಯನ್ನು ಕಟ್ಟಿದ್ವಿ. ಆದರೆ ನಿವೇಶನದಲ್ಲಿ ಪಂಚಭೂತಗಳಿಗೆ ಆದಂಥ ಒಂದು ಸ್ಥಾನ ಇದೆ. ಆ ಸ್ಥಾನಕ್ಕೆ ಮೊದಲನೇ ಪ್ರಾಮುಖ್ಯತೆ ಅಥವಾ ಮೊದಲನೇ ಆದ್ಯತೆಯನ್ನು ನಂಬರ್ 1 ಸ್ಥಾನವನ್ನು ಕೊಡಲಿಕ್ಕೆ ಬೇಕು. ಯಾವಾಗ ನಾವು ಇದು ಕೊಡೋದಿಲ್ಲ, ನಮ್ಮ ಜೀವನದಲ್ಲಿ ಗ್ರಹಗತಿಗಳು ದೋಷ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ನಾವು ಲೋಪದೋಷಗಳನ್ನು ಮನೆಯನ್ನು ಕಟ್ಟುವಾಗ ನಾವು ಲೋಪದೋಷಗಳನ್ನು ಮಾಡ್ಕೊಂಡಾಗ ಅದು ನಮ್ಮ ಜೀವನದಲ್ಲಿ ಗ್ರಹಗತಿಗಳ ದೋಷ ಅಂತೇಳಿ ನಾವು ಕಷ್ಟ ಸುಖಗಳನ್ನು ಅನುಭವಿಸುವಂಥ ಒಂದು ಸಂದರ್ಭ ಬಂದಾಗ ಇದು ಉಲ್ಲೇಖವಾಗುತ್ತೆ. ಅಂದರೆ ಗ್ರಹಾಧಿಪತಿಗಳು ಯಾರು? 9 ಗ್ರಹಗಳು, ಅಷ್ಟ ದಿಕ್ಕುಗಳು. ಅಂದರೆ 8 ದಿಕ್ಕುಗಳಿಗೆ ಅಷ್ಟ ದಿಕ್ಪಾಲಕರು ಬೇರೆ, ಗ್ರಹಾಧಿಪತಿಗಳು ಬೇರೆ. ಒಂದು ನಿವೇಶನಕ್ಕೆ ಎಷ್ಟು ಶಕ್ತಿ ಇರ್ತದೆ ಅಂದರೆ ನಮ್ಮ ದೇಹದಲ್ಲಿ ಹೇಗೆ 9 ರಂಧ್ರಗಳಿದೆಯೋ ಹಾಗೆ. ಅಂದರೆ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಅದು 9ರಿಂದಲೇ ಎಲ್ಲ ಪ್ರಾರಂಭ ಆಗೋದು. ಹಾಗೆ ಒಂದು ಗ್ರಹ ಏನಾದರೂ ವೀಕ್ ಆಯಿತು ಅಂದ್ರೆ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ. ಹಾಗೆ ಮನುಷ್ಯನ ಒಂದು ಆಕಾರ ಅದೇನಿದೆಯಲ್ಲ, ಈ ಆಕಾರದ ಮೇಲೆ ಆ ಮನೆಗೆ ಒಂದು ಗ್ರಹಾಧಿಪತಿಗಳು ಅಂತ ಹೇಳ್ತಾರೆ. 9 ಗ್ರಹಗಳು. ಈ 9 ಗ್ರಹಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇ ಸ್ಥಾನದಲ್ಲಿ ಬರೋದು ಈಶಾನ್ಯ. ಈಶಾನ್ಯ ಯಾವುದು? ಈಶಾನ್ಯ ಅಂದರೆ ಈಶ್ವರನ ಒಂದು ಆವಾಸ ಸ್ಥಾನ, ಜಲತತ್ವಕ್ಕೆ ಸಂಬಂಧಪಟ್ಟಂಥ ದಿಕ್ಕು. ಇದು ಪೂರ್ವ ಈಶಾನ್ಯ ಮತ್ತು ಉತ್ತರ ಈಶಾನ್ಯ ಮಧ್ಯದಲ್ಲಿ ಬರೋದ್ರಿಂದ ಈ ದಿಕ್ಕನ್ನ ಈಶಾನ್ಯ ದಿಕ್ಕು ಅಂತ ತೆಗೆದುಕೊಳ್ಬೇಕಾಗತ್ತೆ. ತೆಗೆದುಕೊಂಡಾಗ ಇಲ್ಲಿಗೆ ಗ್ರಹಾಧಿಪತಿಗಳು ಯಾರು? ಗುರು ಸಂಗಡ ಕೇತು. ಈ ಇಬ್ಬರು ಇರೋದ್ರಿಂದ ಈ ದಿಕ್ಕನ್ನ ಬಹಳ ಸ್ವಚ್ಛವಾಗಿರ್ಬೇಕಂದ್ರೆ ವಿಶೇಷವಾಗಿ ಗಂಡು ಸಂತಾನದ ಮೇಲೆ ದೊಡ್ಡ ಪರಿಣಾಮವನ್ನು ಬೀರ್ತದೆ. ಅದು ಉತ್ತಮವಾದಂಥ ಸ್ಥಾನ ಇರ್ಬೋದು ಅಥವಾ ಮಧ್ಯಮ ಸ್ಥಾನ ಇರ್ಬೋದು. ಇಲ್ಲಿ ಲೋಪದೋಷಗಳು ಯಾವುದೇ ಕಾರಣಕ್ಕೂ ಮಾಡ್ಕೊಳ್ಬಾರ್ದು. ಮಾಡ್ಕೊಂಡಾಗ ಆರ್ಥಿಕ ಸಂಕಷ್ಟ, ಅನಾರೋಗ್ಯ ಇರ್ಬೋದು. ಆದರೆ ಬರಬೇಕಾದಂಥ ನೇಮು ಫೇಮು ಬರಲ್ಲ. ಅಂದರೆ ಬೇರೆಯವ್ರು ನೋಡಿದ ತಕ್ಷಣ ನಮಗೆ ಅವ್ರಿಗೆ ಬಂತು, ನಮಗೆ ದಕ್ಕಲಿಲ್ವಲ್ಲ ಅನ್ನೋ ಒಂದು ಒಳಗಿನಿಂದ ಆ ಒಂದು ನೋವು ಪ್ರಾರಂಭ ಆಗುತ್ತೆ. ಹಾಗಿದ್ದಾಗ ನಮಗೇನಾದರೂ ನಾವು ಎಲ್ಲ ಫಲಗಳನ್ನು ಪಡೆದುಕೊಳ್ಳಬೇಕು ಅಂದರೆ ಈಶಾನ್ಯ ದಿಕ್ಕಿಗೆ ಮೊದಲನೇ ಪ್ರಾಮುಖ್ಯತೆಯನ್ನು ಕೊಡಲಿಕ್ಕೆ ಬೇಕು. ಯಾಕೆಂದರೆ ಗುರು ಆಜ್ಞಾಪಾಲಕ, ಕೇತು ತನ್ನ ಈ ಒಂದು ಇಡೀ ನನ್ನ ಒಂದು ನಿವೇಶನದಲ್ಲಿ ಇರುವಂಥ ಬೇಡವಾಗಿದ್ದಂಥ ನೆಗೆಟಿವಿಟಿನ ಹೊರಗಡೆ ಹಾಕಲಿಕ್ಕೆ ಕೇತು ಸಹಾಯ ಅಂತೂ ಬೇಕೇ ಬೇಕು. ಯಾಕೆಂದರೆ ಹೊರಾಧಿಪತಿ ಕೇತು ಮತ್ತು ರಾಹುಗ್ರಹಗಳು ಹೊರಗಿನಿಂದ ಅವರು ಸಂಚಾರವನ್ನು ಮಾಡಿ ನಮ್ಮ ರಕ್ಷಣೆ ಮಾಡಿ. ಅಂದರೆ ನೋಡಿ, ಕೇತು ರಾಹು ಏನಾದರೂ ನಮ್ಮ ಇದರಲ್ಲಿ ಇದಾಗಿದ್ರೆ ಮೊದಲನೇ ಬರೋದು ಚರ್ಮ ಕಾಯಿಲೆ, ಚರ್ಮಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಬರ್ತವೆ. ಅದಕ್ಕೆ ಯಾವುದೇ ಒಂದು ಮನೆಯಲ್ಲಿ ಅದಕ್ಕೆ ಒಂದು ನಿವೇಶನಕ್ಕೆ ಇರ್ಬೋದು ಅಥವಾ ಮನೆಗಿರ್ಬೋದು ಕಾಂಪೌಂಡ್ ಅಂದರೆ ಒಂದು ರಕ್ಷಣಾ ಕವಚ ಅಂತ ಹೇಳ್ತಾರೆ. ಅದು ನೀವು ಯಾವುದೇ ರೀತಿಯಿಂದ ಕಾಂಪೌಂಡ್ ಹಾಕೊಳ್ಳಿ, ಒಂದು ಮನೆಗೆ ಒಂದು ಕಾಂಪೌಂಡ್ ಅಂತ ಇರಬೇಕು. ಆಗ ನಮ್ಮ ರಕ್ಷಣೆ ಅಂದರೆ ನಮ್ಮ ಚರ್ಮವನ್ನು ರಕ್ಷಣೆ ಮಾಡಿದ ಹಾಗೆ ಮಾಡುವಂಥದ್ದು ಏನಾದ್ರು ದಿಕ್ಕಿದೆ ಅಂದರೆ ಅದು ಈ ಮನೆಗೆ ಬೇಕಾಗಿರುವಂಥ ಒಂದು ರಕ್ಷಣಾ ಕವಚ, ಕಾಂಪೌಂಡ್ ಅಂತ ಹೇಳ್ತೀವಿ. ಹಾಗೆ ಕೇತುವಿನ ಒಂದು ಆಶೀರ್ವಾದನೂ ಬೇಕು, ಗುರುವಿನ ಆಶೀರ್ವಾದ ಬೇಕು, ಶಿವನ ಆಶೀರ್ವಾದನೂ ಬೇಕು. ಆಗ ಈ ಜಾಗ, ಏಕೆಂದರೆ ಇದು ವಾಸ್ತು ಭಗವಂತ, ವಾಸ್ತು ದೇವರ ಒಂದು ಶಿರಸ್ಸು ಈ ಜಾಗದಲ್ಲಿ ಸ್ಥಾಪನೆ ಆಗಿರೋದ್ರಿಂದ ಇಲ್ಲಿ ಬಹಳ ಜಾಗೃತಿಯಿಂದ ನಾವು ಮನೆಯನ್ನು ಕಟ್ಟಿಕೊಳ್ಬೇಕು. ಕೆಲವರು ನೋಡಿ ಈಶಾನ್ಯ ಭಾಗವನ್ನು ಕಟ್ ಮಾಡ್ತಾರೆ. ಕಟ್ ಮಾಡಿದಾಗ ಆಯ ಬದಲಾವಣೆ ಆಗೋಯ್ತು. ಆ ಮನೆ ಯಜಮಾನನಿಗೆ ಅನಾರೋಗ್ಯಗಳು ಪ್ರಾರಂಭ ಆಗುತ್ತೆ. ಮಾತ್ರೆ ಮೇಲೆ ಡಿಪೆಂಡ್ ಆಗಿರ್ತಾರೆ ಅಥವಾ ಇನ್ಸುಲಿನ್ ತಗೊಳ್ತಿರ್ತಾರೆ. ಶುಗರು, BP, ಈ ಗುಪ್ತ ಕಾಯಿಲೆಗಳು ಪ್ರಾರಂಭ ಆಗ್ಬಿಡ್ತದೆ. ಇದು ಆ ವಂಶ ಪಾರಂಪರೆ ಅಂತ ಕೆಲವರು ಹೇಳ್ತಾರೆ. ಆಕ್ಚುಲಿ ವಂಶ ಪಾರಂಪರೆ ಅಲ್ವೇ ಇಲ್ಲ. ನಾವು ಹೇಗೆ ನಮ್ಮ ಬದುಕನ್ನು ಕಟ್ಟಿಕೊಳ್ತೀವಿ ಹಾಗೆ ನಮ್ಮ ಬದುಕು ಪ್ರಾರಂಭ ಆಗುತ್ತೆ. ಹಿಂದೆ ನಮ್ಮ ತಂದೆ ಮಾಡಿದ ತಪ್ಪು ನಾನೇ ಮಾಡಬೇಕು ಅಂತ ಕಾನೂನಿಲ್ಲ. ಆದರೂ ಕೆಲವೊಂದು ಟೈಮಲ್ಲಿ ಆಗುತ್ತೆ. ಮನುಷ್ಯನಿಗೆ ಸಮಸ್ಯೆ ಬರೋದು ಮನೋಬಲ ಕುಗ್ಗಿದಾಗ, ಆಯಬಲ ಕುಗ್ಗಿದಾಗ, ವಾಸ್ತುಬಲ ಕುಗ್ಗಿದಾಗ, ಆಮೇಲೆ ಪಂಚಭೂತಗಳಿಗೆ ನಾವು ವಿರುದ್ಧವಾಗಿ ನಾವು ಮನೆಯನ್ನು ಕಟ್ಟಿಕೊಂಡು, ಅಂದರೆ ಅಷ್ಟ ದಿಕ್ಕಿಗೆ ವಿರುದ್ಧವಾಗಿ ಮನೆ ಕಟ್ಟಿದಾಗ ನಮ್ಮಲ್ಲಿ ಸಕ್ಸಸ್ ಬಂದು ಮತ್ತೆ ವಾಪಸ್ ಹೋಗುತ್ತೆ. ಸಂಪಾದನೆ ಮಾಡಿರ್ತೀವಿ, ಕಳ್ಕೊಳ್ತೀವಿ, ಮತ್ತೆ ಅದನ್ನ ಆಗ ನಮ್ಮ ಏನು ಜೀವನದಲ್ಲಿ ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ. ಹಾಗಿದ್ದಾಗ ದಯಮಾಡಿ ಈಶಾನ್ಯ ಭಾಗವನ್ನ ಯಾರು ಮನೆಯನ್ನು ಕಟ್ತೀರಿ, ಈಶಾನ್ಯದಲ್ಲಿ ಸ್ವಲ್ಪ ಯಾವುದೇ ದಿಕ್ಕಿನ ನಿವೇಶನ ಇರಲಿ, ಈಶಾನ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟ ನಂತರ ಎಲ್ಲ ದಿಕ್ಕಿಗೂ ಪ್ರಾಮುಖ್ಯತೆಯನ್ನು ಕೊಡಬೇಕು. ಆಗ ಮಾತ್ರ ನಿಮ್ಮ ಜೀವನದಲ್ಲಿ ನೀವು ಸಾರ್ಥಕತೆಯ ಜೀವನವನ್ನು ಮಾಡಿದ್ರಿ. ಯಾಕೆಂದ್ರೆ ನಾವು ಹುಟ್ಟಿರೋದು ಭಗವಂತ ಏನೋ ನಮಗೊಂದು 100 ವರ್ಷ ಆಯುಷ್ ಅಂತ ಕೊಟ್ಟೋಗಿದ್ದಾರೆ. ಕೊನೆಯ ಪಕ್ಷ ನಮ್ಮ ದೇಹಕ್ಕೆ ಅನುಸಾರವಾಗಿ ನಾವು 70, 80, 90, 100 ವರ್ಷ ಬದುಕಿ ಯಾವುದೇ ಮೆಡಿಸಿನ್ ಇಲ್ಲದೆ ನಾವು ಗಳಿಸಿದ್ದನ್ನು ನಾವು ತಿಂದು
ನಾವು ಸಂಪಾದಿಸಿದ್ದನ್ನು ನಾವು ಅನುಭವಿಸಿ ಹೋದಾಗ ಅದು ನಿಜವಾದ ಸಾರ್ಥಕತೆಯ ಜೀವನ. ಅಂದರೆ ಈಶಾನ್ಯದಲ್ಲಿ ಲೋಪದೋಷಗಳಾದಾಗ ಗಂಡು ಸಂತಾನದ ಮೇಲೆ ದೊಡ್ಡ ಎಂಬು ಬರುವ ಸಾಧ್ಯತೆ ಇದೆ. ದಯಮಾಡಿ ಈಶಾನ್ಯ ಅಂದರೆ ಉತ್ತರ ಈಶಾನ್ಯ ಇರ್ಬೋದು, ಪೂರ್ವ ಈಶಾನ್ಯ ಇರ್ಬೋದು, ಇದನ್ನು ಬಹಳ ಜಾಗೃತಿಯಿಂದ ನೋಡ್ಕೊಳ್ಳಿ. ಯಾಕೆಂದರೆ ಇಲ್ಲಿಗೆ ಈಶ್ವರನ ಒಂದು ಆವಾಸ ಸ್ಥಾನ ಇರೋದ್ರಿಂದ ಬಹಳ ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಹೇಳ್ತಾ, ಈ ಮಾಹಿತಿ ಯಾರಿಗಿಷ್ಟವಾಯಿತು ಕಮೆಂಟ್ ಮಾಡಿ. ನಿಮಗೆ ಮುಂದಿನ ಆ ಒಂದು ಶಕ್ತಿ ಹೇಗೆ ಈ ಮನೆಯಿಂದ ಆ ಶಕ್ತಿನ ಪಡೆದುಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನೊಂದು ಮಾಹಿತಿಯನ್ನು ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.